ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಡೀಪ್ ಡೈವ್ ಚರ್ಚೆಗೆ ಅತ್ಯಂತ ಉತ್ಸಾಹದ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿಯಾದ ವಿಷಯದ ಆಳಕ್ಕೆ ಇಳಿಯಲಿದ್ದೇವೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಥವಾ ಭವಿಷ್ಯ ಎಂದ ತಕ್ಷಣ ನಾವೇನನ್ಕೋತೀವಿ? ಅದೇ ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿ ಸುಮ್ಮನೆ ಮರೆತುಬಿಡುವ ವಿಷಯ ಅಂತಲ್ವಾ? ಎಕ್ಸಾಕ್ಟ್ಲಿ. ಆದರೆ ಇಂದು ನಾವು ಅಧ್ಯಯನ ಮಾಡುತ್ತಿರುವ ಮಾರ್ಚ್ 2026ರ ಮಿಥುನ ರಾಶಿಯ ಭವಿಷ್ಯ, ಯಶಸ್ಸು ಮತ್ತು ಸಮೃದ್ಧಿಯ ಮಾರ್ಗದರ್ಶಿ ಎಂಬ ಮೂಲವಸ್ತು ಸಂಪೂರ್ಣವಾಗಿ ಭಿನ್ನವಾಗಿದೆ. ಖಂಡಿತ ಭಿನ್ನವಾಗಿದೆ. ಅಂದ್ರೆ ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಉದ್ದೇಶವೇ ಈ ಜ್ಯೋತಿಷ್ಯದ ವರದಿಯನ್ನು ಕೇವಲ ಭವಿಷ್ಯ ನುಡಿಯುವ ಸಾಧನವಾಗಿ ನೋಡದೆ ದೈನಂದಿನ ಜೀವನದ ಗೊಂದಲಗಳಿಗೆ ಒಂದು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿ ಹೇಗೆ ಬಳಸಬಹುದು ಅಂತ ಅರ್ಥ ಮಾಡಿಕೊಳ್ಳುವುದು. ಹೌದು, ಪ್ರಾಯೋಗಿಕ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ವರದಿಯ ಪ್ರಕಾರ ಮಾರ್ಚ್ 2026ರ ಸಮಯ ಮಿಥುನ ರಾಶಿಯವರ ಪಾಲಿಗೆ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಚಿಂತೆಗಳನ್ನು ದೂರ ಮಾಡಿ ಹೊಸ ಬೆಳಕು ತರುವ ಸಮಯ ಅಂತ ಹೇಳಲಾಗಿದೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಭವಿಷ್ಯದಂತೆ ಕಂಡ್ರೂ ಇದರ ಒಳಗಿರುವ ವಿವರಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಹೌದು, ಖಂಡಿತವಾಗಿಯೂ. ಈ ಲೇಖನವನ್ನು ಓದಿದಾಗ ನನಗನಿಸಿದ್ದು ಕೂಡ ಅದೇ. ಇಲ್ಲಿ ಗಮನಾರ್ಹವಾದ ವಿಷಯ ಏನಪ್ಪಾ ಅಂದ್ರೆ, ಹೇಳಿ. ಈ ವರದಿಯು ಕೇವಲ ಆ ಗ್ರಹಗತಿಗಳು ಚೆನ್ನಾಗಿವೆ, ನಾಳೆಯಿಂದ ಎಲ್ಲವೂ ಅದ್ಭುತವಾಗಿ ಬಿಡುತ್ತೆ ಅಂತ ಗಾಳಿಯಲ್ಲಿ ಮಾತುಗಳನ್ನ ಆಡುವುದಿಲ್ಲ. ಬದಲಾಗಿ ಇದು ಅದೃಷ್ಟ ಮತ್ತು ಕಠಿಣ ಪರಿಶ್ರಮದ ನಡುವೆ ಇರುವ ವಾಸ್ತವಿಕ ಸಮೀಕರಣವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಅಂದ್ರೆ ಕೇವಲ ಅದೃಷ್ಟವಿದ್ರೆ ಸಾಲದು ಅಂತನ? ನಿಜ. ಅದೃಷ್ಟ ಕೇವಲ ಅವಕಾಶದ ಬಾಗಿಲನ್ನು ಮಾತ್ರ ತೆರೆಯುತ್ತೆ. ಆದ್ರೆ ಆ ಬಾಗಿಲಿನ ಒಳಗೆ ನಡೆದುಕೊಂಡು ಹೋಗಿ ಯಶಸ್ಸು ಸಾಧಿಸೋದು ನಮ್ಮ ಸ್ವಂತ ಪರಿಶ್ರಮದಿಂದ ಮಾತ್ರ ಅನ್ನೋ ಅಂಶವನ್ನು ಇಲ್ಲಿ ಬಹಳ ಪ್ರಬಲವಾಗಿ ಒತ್ತಿ ಹೇಳಲಾಗಿದೆ. ಅಂದ್ರೆ ನಾವು ಮನೆಯಲ್ಲೇ ಕುಳಿತು ಎಲ್ಲವೂ ತಾನಾಗಿಯೇ ಬಲಿದು ಬರುತ್ತೆ ಅಂದುಕೊಂಡ್ರೆ ನಿರಾಶೆ ಕಾದಿದೆ. ಅವಕಾಶಗಳು ಎದುರಾಗುತ್ತವೆ, ಆದರೆ ಅದನ್ನ ಬಳಸಿಕೊಳ್ಳುವ ಜಾಣ್ಮೆ ಮತ್ತು ಶ್ರಮ ಎರಡೂ ಬೇಕು ಎಂಬುದೇ ಇಲ್ಲಿನ ಅತಿದೊಡ್ಡ ಪಾಠ. ಅದು ನಿಜಕ್ಕೂ ಒಂದು ಪ್ರಬುದ್ಧವಾದ ದೃಷ್ಟಿಕೋನ. ಈಗ ಈ ವರದಿಯಲ್ಲಿ ಉಲ್ಲೇಖಿಸಿರುವ ಮೊದಲ ಪ್ರಮುಖ ಅಂಶದ ಕಡೆಗೆ ಗಮನ ಹರಿಸೋಣ. ಮಿಥುನ ರಾಶಿಯವರ ಮೂಲ ಸ್ವಭಾವವಾದ ಬುದ್ಧಿವಂತಿಕೆಯ ಬಗ್ಗೆ ಇಲ್ಲಿ ವಿಶೇಷವಾಗಿ ಪ್ರಸ್ತಾಪಿಸಲಾಗಿದೆ ಅಲ್ವಾ? ಹೌದು, ಅವರ ಸಂವಹನ ಕಲೆಯ ಬಗ್ಗೆ. ಎಕ್ಸಾಕ್ಟ್ಲಿ. ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಮಾತನಾಡುವ ಅವರ ಕಲೆ ಈಗ ಹೇಗೆ ದೊಡ್ಡ ಅಸ್ತ್ರವಾಗಲಿದೆ ಅನ್ನೋದನ್ನ ವಿವರಿಸಲಾಗಿದೆ. ಇದು ಕೇವಲ ಸುಮ್ಮನೆ ಮಾತನಾಡುವುದರ ಬಗ್ಗೆ ಅಲ್ಲ, ಬದಲಾಗಿ ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ ಅಥವಾ ತಂತ್ರಗಾರಿಕೆಯ ಸಂವಹನದ ಬಗ್ಗೆ ಮಾತನಾಡುತ್ತಿದೆ. ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ ಅನ್ನೋದು ಬಹಳ ಸರಿಯಾದ ಪದ ಬಳಕೆ. ಒಂದು ಕಠಿಣವಾದ ಮೀಟಿಂಗ್ನಲ್ಲಿ ಅಥವಾ ಒಂದು ಒಪ್ಪಂದದ ಸಮಯದಲ್ಲಿ ಆಡುವ ಒಂದೇ ಒಂದು ಸರಿಯಾದ ಮಾತು ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳನ್ನು ತಂದುಕೊಳ್ಳಬಲ್ಲದು ಅಂತ ಈ ಜ್ಯೋತಿಷ್ಯದ ವರದಿ ಹೇಳುತ್ತೆ. ಮಾತು ಎಂಬುದು ಎಷ್ಟು ದೊಡ್ಡ ಆಯುಧವಾಗಬಲ್ಲದು ಅನ್ನೋದು ಇದರಿಂದ ಅರ್ಥವಾಗುತ್ತೆ. ನಿಖರವಾಗಿ ಹೇಳಿದಿರಿ. ಸಂವಹನ ಕಲೆ ಅನ್ನೋದು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಬಹುದೊಡ್ಡ ಬಂಡವಾಳ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ವರದಿಯು ಚಂದ್ರಗ್ರಹಣದ ನಂತರ ಕೈಗೊಳ್ಳುವ ಕೆಲಸಗಳಲ್ಲಿ ಸಿಗುವ ವಿಶೇಷ ಸಕಾರಾತ್ಮಕತೆಯ ಬಗ್ಗೆ ಒಂದು ಕುತೂಹಲಕಾರಿ ವಿಶ್ಲೇಷಣೆ ಮಾಡುತ್ತೆ. ಚಂದ್ರಗ್ರಹಣದ ನಂತರ ಅಂತ ನಿರ್ದಿಷ್ಟವಾಗಿ ಹೇಳಿದಾರಾ? ಹೌದು, ಚಂದ್ರಗ್ರಹಣದ ನಂತರ ಒಂದು ರೀತಿಯ ಮಾನಸಿಕ ಸ್ಪಷ್ಟತೆ ಮೂಡುತ್ತೆ. ಹೀಗಾಗಿ ಬಹಳ ದಿನಗಳಿಂದ ಮನಸ್ಸಿನಲ್ಲಿಯ ಉಳಿದು ಹೋಗಿದ್ದ ಹೊಸ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರಲು ಹಿಂದೇಟು ಹಾಕಬಾರದು ಎಂಬ ಕಿವಿಮಾತನ್ನು ಇದು ಹಂಚಿಕೊಳ್ಳುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್. ಇದರಲ್ಲಿ ಇನ್ನೊಂದು ಸುಂದರವಾದ ಅಂಶವಿದೆ. ಮಾಡುವ ಕೆಲಸ ಚಿಕ್ಕದೋ ದೊಡ್ಡದೋ ಎಂಬುದು ಮುಖ್ಯವಲ್ಲ. ಇವತ್ತು ಮಾಡುವ ಒಂದು ಚಿಕ್ಕ ಕೆಲಸ ಅಥವಾ ಪ್ರಾರಂಭಿಸುವ ಒಂದು ಸಣ್ಣ ಪ್ರಾಜೆಕ್ಟ್ ಭವಿಷ್ಯದಲ್ಲಿ ಬಹಳ ದೊಡ್ಡ ಆಸ್ತಿಯಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಅಂತ ಇದು ವಿವರಿಸುತ್ತೆ. ಇದು ಒಂದು ರೀತಿಯಲ್ಲಿ ಆ ಕಾಂಪೌಂಡಿಂಗ್ ಎಫೆಕ್ಟ್ ಬಗ್ಗೆ ಮಾತಾಡಿದಂತಿದೆ ಅಲ್ವಾ? ಖಂಡಿತವಾಗಿಯೂ ಕಾಂಪೌಂಡಿಂಗ್ ಎಫೆಕ್ಟ್ ತರಹವೇ. ಆ ಕಾಂಪೌಂಡಿಂಗ್ ಎಫೆಕ್ಟ್ ಎಂಬ ಪದ ಬಳಕೆ ಇಲ್ಲಿಗೆ ಹೇಳಿ ಮಾಡಿಸಿದಂತಿದೆ. ಸಣ್ಣ ಹೆಜ್ಜೆಗಳೇ ದೊಡ್ಡ ಮೈಲುಗಳಾಗ್ತವೆ. ಈಗ ವೃತ್ತಿ ಜೀವನದ ವಿಚಾರಕ್ಕೆ ಬರೋಣ. ಇಲ್ಲಿ ವಿಷಯ ನಿಜವಾಗ್ಲೂ ಕುತೂಹಲಕಾರಿ ಆಗ್ತದೆ ನೋಡಿ. ಕಚೇರಿಯಲ್ಲಿ ಕೆಲಸ ಮಾಡುವರ ಪರಿಸ್ಥಿತಿ ಮಾರ್ಚ್ 2026ರಲ್ಲಿ ಹೇಗಿರುತ್ತೆ ಅಂದ್ರೆ, ಅವರು ಅಕ್ಷರಶಃ ಒಬ್ಬ ವಿಐಪಿ ಅಂತೆ ಭಾವಿಸ್ತಾರಂತೆ. ವಿಐಪಿ ಟ್ರೀಟ್ಮೆಂಟ್? ಹೌದು, ವಿಐಪಿ ಟ್ರೀಟ್ಮೆಂಟ್. ಬಾಸ್ನಿಂದ ಸಿಗುವ ಮೆಚ್ಚುಗೆ, ಸಂಪೂರ್ಣ ಟೀಮನ್ನು ಲೀಡ್ ಮಾಡುವ ಜವಾಬ್ದಾರಿ ಮತ್ತು ವಿಶೇಷವಾಗಿ ಖಾಸಗಿ ವಲಯದಲ್ಲಿ ಬಡ್ತಿ ಹಾಗೂ ಸಂಬಳ ಹೆಚ್ಚಳದ ಸಾಧ್ಯತೆಗಳನ್ನು ಈ ವರದಿ ಬಹಳ ಉತ್ಸಾಹದಿಂದ ವಿವರಿಸುತ್ತೆ. ಇದು ಕೆಲಸದಲ್ಲಿರುವವರಿಗಾಯ್ತು. ನಿರುದ್ಯೋಗಿಗಳ ಬಗ್ಗೆ ಏನಾದ್ರೂ ಹೇಳಿದೆಯಾ? ಖಂಡಿತ.
ಯಾರಿಗೆ ಉದ್ಯೋಗವಿಲ್ಲವೋ ಅವರಿಗೆ ಸಿಗುವ ಸಣ್ಣ ಅರೆಕಾಲಿಕ ಅಂದ್ರೆ ಪಾರ್ಟ್ ಟೈಮ್ ಕೆಲಸಗಳನ್ನು ಕಡೆಗಣಿಸಬೇಡಿ. ಅದು ಭವಿಷ್ಯದಲ್ಲಿ ರೆಸ್ಯೂಮೆಗೆ ಬಹಳ ದೊಡ್ಡ ಬಲ ನೀಡುತ್ತೆ ಅನ್ನೋ ಅತ್ಯಂತ ಪ್ರಾಯೋಗಿಕವಾದ ಸಲಹೆ ಇಲ್ಲಿದೆ. ಜ್ಯೋತಿಷ್ಯವು ರೆಸ್ಯೂಮ್ಗೆ ಬಲ ತುಂಬುವ ಬಗ್ಗೆ ಮಾತನಾಡುವುದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹೌದು, ಇದೇ ಈ ವರದಿಯ ವಿಶೇಷತೆ. ಇದು ಕೇವಲ ಆಕಾಶದ ನಕ್ಷತ್ರಗಳ ಬಗ್ಗೆ ಮಾತನಾಡದೆ ನೆಲದ ಮೇಲಿನ ವಾಸ್ತವದ ಬಗ್ಗೆಯೂ ಮಾತನಾಡುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸು, ಸಂಬಳ ಹೆಚ್ಚಳ ಎಂದ ತಕ್ಷಣ ಸಹಜವಾಗಿ ಆರ್ಥಿಕ ವಿಚಾರಗಳು ಮುನ್ನೆಲೆಗೆ ಬರುತ್ತವೆ. ಹೌದು, ಹಣಕಾಸಿನ ನಿರ್ವಹಣೆ ಬಹಳ ಮುಖ್ಯ. ಈ ಲೇಖನವು ಆರ್ಥಿಕ ವಿಚಾರಗಳ ಬಗ್ಗೆ ಬಹಳ ಆಳವಾದ ಮತ್ತು ಸ್ವಲ್ಪ ಕಠಿಣವಾದ ಒಳನೋಟವನ್ನು ನೀಡಿದೆ. ಆದಾಯ ಹೆಚ್ಚಾದ ತಕ್ಷಣ ಅದರ ಜೊತೆಯಲ್ಲೇ ಖರ್ಚು ಕೂಡ ಹೆಚ್ಚಾಗುವ ದೊಡ್ಡ ಅಪಾಯದ ಬಗ್ಗೆ ಇದು ಎಚ್ಚರಿಸುತ್ತೆ. ಅಂದ್ರೆ ಲೈಫ್ ಸ್ಟೈಲ್ ಕ್ರೀಪ್ ಬಗ್ಗೆ ಹೇಳ್ತಿದ್ದೀರಾ? ನಿಖರವಾಗಿ. ಮನುಷ್ಯನ ಸಹಜ ಪ್ರವೃತ್ತಿ ಹೇಗಿರುತ್ತೆ ಅಂದ್ರೆ, ಕೈಯಲ್ಲಿ ಹಣ ಬಂದ ತಕ್ಷಣ ಹೊಸ ಕಾರು, ಬೈಕು, ಮನೆಗೆ ದುಬಾರಿ ಫರ್ನಿಚರ್ ಹೀಗೆ ಆಸೆಗಳು ಗರಿಗೆದರುತ್ತವೆ. ಇದನ್ನೇ ಅರ್ಥಶಾಸ್ತ್ರದಲ್ಲಿ ಜೀವನ ಶೈಲಿಯ ಹಣದುಬ್ಬರ ಎನ್ನುತ್ತಾರೆ. ಇಲ್ಲಿ ವರದಿಯು ಒಂದು ಅದ್ಭುತವಾದ ವಾಕ್ಯವನ್ನು ನೆನಪಿಸುತ್ತೆ. ಯಾವ ವಾಕ್ಯ? ಹಣ ಸಂಪಾದಿಸುವುದು ಕಲೆಯಾದರೆ ಉಳಿಸುವುದು ಅದಕ್ಕಿಂತ ದೊಡ್ಡ ಕಲೆ ಅಂತ. ವಾವ್, ಖಂಡಿತ ಆ ವಾಕ್ಯವನ್ನು ಪ್ರತಿಯೊಬ್ಬರು ಫ್ರೇಮ್ ಹಾಕಿಟ್ಕೋಬೇಕು. ಈ ಆರ್ಥಿಕ ಶಿಸ್ತಿನ ಬಗ್ಗೆ ಚರ್ಚಿಸುವಾಗ ಈ ಲೇಖನದಲ್ಲಿ ನೀಡಲಾದ ನಿರ್ದಿಷ್ಟ ಸಲಹೆಗಳು ನನಗೆ ಬಹಳ ಆಸಕ್ತಿದಾಯಕ ಎನಿಸಿದವು. ಉದಾಹರಣೆಗೆ, ಆದಾಯ ಬಂದ ತಕ್ಷಣವೇ ಅದರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಹಣವನ್ನು ನೇರವಾಗಿ ಉಳಿತಾಯ ಖಾತೆಗೆ ವರ್ಗಾಯಿಸುವುದು ಮತ್ತು ಕೇವಲ ಆಡಂಬರಕ್ಕಾಗಿ, ಸಮಾಜದಲ್ಲಿ ಸ್ಟೇಟಸ್ ತೋರಿಸ್ಕೊಳ್ಳೋದಕ್ಕಾಗಿ ಸಾಲ ಮಾಡದಿರೋದು ಎಷ್ಟು ಮುಖ್ಯ ಎಂಬುದನ್ನು ಇದು ಹೇಳುತ್ತೆ. ಇದು ಇಂದಿನ ಕಾಲಕ್ಕೆ ಬಹಳ ಅಗತ್ಯವಾದ ಸಲಹೆ. ಮತ್ತು ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ, ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವಾಗ ಕೇವಲ ಬಾಯ್ಮಾತಿನ ನಂಬಿಕೆ ಮೇಲೆ ನೀಡಬಾರದು, ಬರವಣಿಗೆಯಲ್ಲಿ ದಾಖಲೆ ಇಟ್ಕೊಳ್ಳಬೇಕು ಎಂಬ ಎಚ್ಚರಿಕೆ. ವಾವ್, ಜ್ಯೋತಿಷ್ಯದ ವರದಿಯಲ್ಲಿ ಇಂಥ ಸಲಹೆಯಾ? ಹೌದು, ಜ್ಯೋತಿಷ್ಯದ ವರದಿಯೊಂದು ಒಬ್ಬ ವಕೀಲರಂತೆ ಅಥವಾ ಫೈನಾನ್ಷಿಯಲ್ ಪ್ಲಾನರ್ನಂತೆ ಬರವಣಿಗೆಯಲ್ಲಿ ದಾಖಲೆ ಇಡಿ ಅಂತ ಹೇಳ್ತಿರುವುದು ನಿಜಕ್ಕೂ ನಾವು ಆಧುನಿಕ ಯುಗದಲ್ಲಿ ಜ್ಯೋತಿಷ್ಯವನ್ನು ಹೇಗೆ ನೋಡ್ತಿದ್ದೇವೆ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ. ಹಣದ ವಿಚಾರದಲ್ಲಿ ಭಾವನೆಗಳಿಗಿಂತ ತರ್ಕ ಮತ್ತು ದಾಖಲೆಗಳು ಮುಖ್ಯ ಎಂಬುದನ್ನು ಇದು ಸಾರಿ ಹೇಳುತ್ತೆ. ಸರಿ, ಈ ಆರ್ಥಿಕ ವಿಚಾರಗಳಿಂದ ಸ್ವಲ್ಪ ಮುಂದೆ ಹೋಗಿ ಸಂಬಂಧಗಳು ಮತ್ತು ಶಿಕ್ಷಣದ ಕಡೆಗೆ ಒಮ್ಮೆ ಕಣ್ಣಾಡಿಸೋಣ. ಖಂಡಿತ. ಸಂಬಂಧಗಳ ವಿಭಾಗದಲ್ಲೇನಿದೆ? ಈ ವರದಿಯು ಕೌಟುಂಬಿಕ ಜೀವನದ ಬಗ್ಗೆ ಬಹಳ ಸಕಾರಾತ್ಮಕವಾದ ಚಿತ್ರಣವನ್ನು ಕಟ್ಟಿಕೊಡುತ್ತೆ. ಮನೆಯಲ್ಲಿನ ಶಾಂತಿಯುತ ವಾತಾವರಣ, ಗಂಡ-ಹೆಂಡತಿ ನಡುವಿನ ಅನ್ಯೋನ್ಯತೆ ಹೆಚ್ಚಾಗುವ ಬಗ್ಗೆ ಇದು ಮಾತಾಡುತ್ತೆ. ಹಳೆಯ ಘರ್ಷಣೆಗಳು, ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಎಂಬುದು ಬಹಳ ದೊಡ್ಡ ಆಶ್ವಾಸನೆ. ಪ್ರೇಮ ಜೀವನದ ಬಗ್ಗೆ ಏನಾದರೂ ಉಲ್ಲೇಖವಿದೆಯಾ? ಹೌದು, ಪ್ರೇಮ ಜೀವನದ ವಿಚಾರದಲ್ಲಿ ಪ್ರೇಮಿಸಿ ಬೇರ್ಪಟ್ಟವರು ಮತ್ತೆ ಒಂದಾಗುವ ಸಾಧ್ಯತೆಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಬಹುಶಃ ಆ ಗ್ರಹಣದ ನಂತರದ ಮಾನಸಿಕ ಸ್ಪಷ್ಟತೆ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ನೀಡುತ್ತದೆಯೋ ಏನೋ. ಜೊತೆಗೆ ಪೋಷಕರು ಪ್ರೇಮ ವಿವಾಹಕ್ಕೆ ಒಪ್ಪುವ ಕುತೂಹಲಕಾರಿ ಅಂಶವೂ ಇಲ್ಲಿದೆ. ಅದ್ಭುತ. ಆರೋಗ್ಯದ ದೃಷ್ಟಿಯಿಂದ ಕೌಟುಂಬಿಕ ಜೀವನ ಹೇಗಿರುತ್ತೆ? ಗರ್ಭಿಣಿಯರಿಗೆ ಯಾವುದೇ ತೊಡಕುಗಳಿಲ್ಲವೇ ಸಾಮಾನ್ಯ ಹೆರಿಗೆಯಾಗುವ ಸಕಾರಾತ್ಮಕ ಸೂಚನೆಗಳನ್ನು ಕೂಡ ಇದು ನೀಡುತ್ತೆ. ಈ ಕೌಟುಂಬಿಕ ನೆಮ್ಮದಿಯ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಈ ವರದಿಯಲ್ಲಿರುವ ಅಂಶಗಳು ನನ್ನ ಗಮನ ಸೆಳೆದವು. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಎಂದು ಹೇಳುತ್ತಲೇ ಇದು ನಿರ್ದಿಷ್ಟವಾಗಿ ಕೆಲವು ಕ್ಷೇತ್ರಗಳ ಬಗ್ಗೆ ಮಾತನಾಡುತ್ತೆ. ಯಾವ ಕ್ಷೇತ್ರಗಳು? ಕಂಪ್ಯೂಟರ್ ಸೈನ್ಸ್, ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅನಿಮೇಷನ್ನಂತಹ ಆಧುನಿಕ ತಂತ್ರಜ್ಞಾನದಲ್ಲಿ ಆಸಕ್ತಿ ಇರುವವರಿಗೆ ಒದಗಿ ಬರುವ ಅವಕಾಶಗಳ ಬಗ್ಗೆ ವಿಶ್ಲೇಷಿಸುತ್ತೆ. ಜ್ಯೋತಿಷ್ಯದ ಭವಿಷ್ಯದಲ್ಲಿ ಎಐ ಉಲ್ಲೇಖವಿರುವುದು ಇದು ಭವಿಷ್ಯದ ಕೌಶಲ್ಯಗಳಿಗೆ ಎಷ್ಟು ಒತ್ತು ನೀಡುತ್ತಿದೆ ಎಂಬುದನ್ನು ತೋರಿಸುತ್ತೆ. ನಿಜ, ಎಐ ಮತ್ತು ಆಧುನಿಕ ತಂತ್ರಜ್ಞಾನ ಇಂದಿನ ಅನಿವಾರ್ಯತೆ. ಇದರ ಜೊತೆಗೆ ವಿದೇಶಿ ವ್ಯಾಸಂಗಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರ ವೀಸಾ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ಆಶಾದಾಯಕ ಮಾತು ಇಲ್ಲಿದೆ. ಕೃತಕ ಬುದ್ಧಿಮತ್ತೆಯ ಉಲ್ಲೇಖ ನಿಜಕ್ಕೂ ಈ ವರದಿಯ ಆಧುನಿಕತೆಗೆ ಸಾಕ್ಷಿ. ಆದ್ರೆ ಇಷ್ಟೆಲ್ಲ ಅವಕಾಶಗಳಿದ್ರೂ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಮತ್ತು ಜೊತೆಯಲ್ಲೇ ಒಂದು ದೊಡ್ಡ ಎಚ್ಚರಿಕೆಯನ್ನು ರವಾನಿಸುತ್ತೆ. ಎಚ್ಚರಿಕೆ ಏನದು? ಇವತ್ತಿನ ದಿನಗಳಲ್ಲಿ ಯುವಜನಾಂಗದ ಅತಿದೊಡ್ಡ ಶತ್ರು ಎಂದ್ರೆ ಅದು ಸಮಯ ವ್ಯರ್ಥ ಮಾಡುವುದು. ಮೊಬೈಲ್ ಫೋನ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಳೆಯುವುದರಿಂದ ಈ ಮೇಲಿನ ಯಾವ ಅವಕಾಶಗಳು ಕೈಗೆಟುಕುವುದಿಲ್ಲ ಎಂಬ ಕಠಿಣ ವಾಸ್ತವವನ್ನು ಇದು ನೆನಪಿಸುತ್ತೆ. ಖಂಡಿತ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಪೋಷಕರು ಬಹಳಷ್ಟು ತ್ಯಾಗ ಮಾಡಿ ಓದಿಸ್ತಿರುತ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಡಿಜಿಟಲ್ ಲೋಕದ ಆಕರ್ಷಣೆಯಿಂದ ಹೊರಬರಲೇಬೇಕು ಎಂಬುದು ಇಲ್ಲಿನ ಸ್ಪಷ್ಟ ಸಂದೇಶ.
ಟೆಕ್ನಾಲಜಿಯನ್ನು ಕಲಿಯಲು ಬಳಸಿ, ಕಳೆದು ಹೋಗಲು ಅಲ್ಲ ಎಂಬುದೇ ಇದರ ಸಾರಾಂಶ. ಅದು ಇಂದಿನ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಲಿಲೇಬೇಕಾದ ಪಾಠ. ಈಗ ಹೂಡಿಕೆ ಮತ್ತು ಸಂಪತ್ತಿನ ಕ್ರೋಢೀಕರಣದ ವಿಚಾರಕ್ಕೆ ಬರೋಣ. ಈ ಲೇಖನದ ಪ್ರಕಾರ ರಿಯಲ್ ಎಸ್ಟೇಟ್ನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಲಿದೆಯಂತೆ. ಹಬ್ಬದ ವಾತಾವರಣ ಅಂದ್ರೆ ಯಾವ ರೀತಿ? ದೀರ್ಘಕಾಲದಿಂದ ಅಂದ್ರೆ ಎಷ್ಟೋ ವರ್ಷಗಳಿಂದ ಮಾರಾಟವಾಗದೆ ಉಳಿದಿದ್ದ ಪ್ಲಾಟ್ಗಳು ಅಥವಾ ಆಸ್ತಿಗಳು ಈಗ ಇದ್ದಕ್ಕಿದ್ದಂತೆ ಉತ್ತಮ ಬೆಲೆಗೆ ಬಿಕ್ರಿಯಾಗುವ ಸಾಧ್ಯತೆ ಇದೆ ಎಂದು ವಿವರಿಸಲಾಗಿದೆ. ಒಂದೇ ಒಂದು ಒಪ್ಪಂದ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಬಹುದು. ವಾವ್! ಇದು ರಿಯಲ್ ಎಸ್ಟೇಟ್ ಹೂಡಿಕೆದಾರರಿಗೆ ದೊಡ್ಡ ಸಿಹಿಸುದ್ದಿ. ಜೊತೆಗೆ ಹೊಸ ಕನಸಿನ ಮನೆ ಖರೀದಿಸಲು ಅದಕ್ಕೆ ಬೇಕಾದ ಸಾಲ ಸೌಲಭ್ಯಗಳು ಸುಲಭವಾಗಿ ಸಿಗುವ ಯೋಗದ ಬಗ್ಗೆಯೂ ಇದು ಮಾತಾಡುತ್ತೆ. ಬಹುಶಃ ನಾವು ಮೊದಲು ಮಾತಾಡಿದ ಆ ಸಂವಹನ ಕಲೆ ಇಲ್ಲಿ ಚೌಕಾಸಿ ಮಾಡಲು ಅಥವಾ ಉತ್ತಮ ಡೀಲ್ ಕುದುರಿಸಲು ಸಹಾಯ ಮಾಡಬಹುದು ಎನ್ನಬಹುದು. ಖಂಡಿತ! ರಿಯಲ್ ಎಸ್ಟೇಟ್ ಒಪ್ಪಂದಗಳಲ್ಲಿ ಮಾತುಗಾರಿಕೆಯೇ ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ವಾ? ಇದರ ಜೊತೆಗೆ ಚಿನ್ನದ ಮೇಲಿನ ಹೂಡಿಕೆಯ ಬಗ್ಗೆಯೂ ಈ ವರದಿಯಲ್ಲಿ ಪ್ರಸ್ತಾಪವಿದೆ. ಚಿನ್ನದ ಬಗ್ಗೆ ಏನ್ ಹೇಳಿದ್ದಾರೆ? ಚಿನ್ನವನ್ನು ಕೇವಲ ಆಭರಣವಾಗಿ, ಪ್ರದರ್ಶನದ ವಸ್ತುವಾಗಿ ನೋಡದೆ ಅದನ್ನೊಂದು ಆರ್ಥಿಕ ಭದ್ರತೆಯಾಗಿ ನೋಡಬೇಕು ಎಂದು ಇದು ವಿಶ್ಲೇಷಿಸುತ್ತೆ. ಕಷ್ಟದ ಸಮಯದಲ್ಲಿ ಚಿನ್ನ ಹೇಗೆ ಆಪದ್ಬಾಂಧವನಾಗಿ ಕೆಲಸ ಮಾಡುತ್ತೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶವಿದೆ. ಅದೇನು? ಷೇರುಪೇಟೆಯಂತಹ ಅಪಾಯಕಾರಿ ಹೂಡಿಕೆಗಳ ಬಗ್ಗೆ ನೀಡಿರುವ ಎಚ್ಚರಿಕೆ. ಯಾರೋ ಹೇಳಿದ್ರು ಎಂದು ಅಥವಾ ಯಾವುದೋ ಟ್ರೆಂಡ್ ನಡೆಯುತ್ತಿದೆ ಎಂದು ಕುರುಡಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಬಾರದು. ನಮಗೆ ಅರ್ಥವಾಗದ ವ್ಯವಹಾರದಲ್ಲಿ ಕೈ ಹಾಕಿದರೆ ನಷ್ಟ ಕಟ್ಟಿಟ್ಟು ಬುತ್ತಿ ಅಂತ ಹೇಳುತ್ತೆ. ತುಂಬಾ ಪ್ರಾಕ್ಟಿಕಲ್ ಆದ ಅಡ್ವೈಸ್. ಬೇರೆ ವೃತ್ತಿಪರರಿಗೇನಾದ್ರೂ ಹೇಳಿದ್ಯಾ? ಹೌದು. ವೃತ್ತಿಯ ವಿಚಾರದಲ್ಲಿ ರಾಜಕೀಯ, ಚಲನಚಿತ್ರ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವರಿಗೆ ಸಿಗುವ ಜನಪ್ರಿಯತೆ ಮತ್ತು ಬಹುಕಾಲದಿಂದ ಕಾಯ್ತಿದ್ದ ದೊಡ್ಡ ಬ್ರೇಕ್ ಬಗ್ಗೆಯೂ ಈ ವರದಿ ಬಹಳ ಭರವಸೆ ಮೂಡಿಸುತ್ತೆ. ಯಶಸ್ಸು ಸಿಗುವುದು, ದೊಡ್ಡ ಬ್ರೇಕ್ ಸಿಗುವುದು ಎಲ್ಲವೂ ಕೇಳಲು ಬಹಳ ಚೆನ್ನಾಗಿದೆ. ಆದರೆ ಯಶಸ್ಸಿನ ಜೊತೆಯಲ್ಲೇ ಬರುವ ಆ ಡಾರ್ಕ್ ಸೈಡ್ ಅಥವಾ ಕರಾಳ ಮುಖದ ಬಗ್ಗೆಯೂ ಈ ಲೇಖನ ನಮ್ಮನ್ನು ಎಚ್ಚರಿಸುತ್ತೆ. ಅಂದ್ರೆ ಕಾಂಪಿಟಿಷನ್ ಬಗ್ಗೆನಾ? ಕಾಂಪಿಟಿಷನ್ ಮಾತ್ರ ಅಲ್ಲ, ಯಶಸ್ಸು ಮತ್ತು ಖ್ಯಾತಿ ಹೆಚ್ಚಾದಂತೆ ಸಹೋದ್ಯೋಗಿಗಳಲ್ಲಿ ಹುಟ್ಟುವ ಅಸೂಯೆ, ಸುಳ್ಳು ವದಂತಿಗಳು ಮತ್ತು ಬೆನ್ನಿಗೆ ಚೂರಿ ಹಾಕುವ ಸ್ನೇಹಿತರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಯಲ್ಲಿದೆ. ಮನುಷ್ಯನ ಸಹಜ ಗುಣವೇ ಹಾಗೆ. ಒಬ್ಬ ವ್ಯಕ್ತಿ ವೇಗವಾಗಿ ಬೆಳೆಯುತ್ತಿದ್ದಾನೆ ಅಂದ್ರೆ ಅದನ್ನು ನೋಡಿ ಸಂತೋಷಪಡುವವರಿಗಿಂತ ಕಾಲಿಳಿಯುವವರೇ ಹೆಚ್ಚು. ಇದು ಕಾರ್ಪೊರೇಟ್ ಜಗತ್ತಿನ ಕಟು ಸತ್ಯ. ನಮಗೆ ಬಹಳ ಆಪ್ತರು ಎಂದುಕೊಂಡವರೇ ನಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳ ಬಗ್ಗೆ ಇದು ಎಚ್ಚರಿಕೆ ನೀಡುತ್ತೆ. ಹೌದು. ಈ ವರದಿಯಲ್ಲಿ ಇವರನ್ನು ಗುಪ್ತ ಶತ್ರುಗಳು ಎಂದು ಕರೆಯಲಾಗಿದೆ. ಈ ಸಮಸ್ಯೆಗೆ ಎದುರಾಗಿ ಒಂದು ಪ್ರಮುಖ ಪಾಠವನ್ನು, ಬಹಳ ಬಲವಾದ ಪರಿಹಾರವನ್ನು ಇಲ್ಲಿ ನೀಡಲಾಗಿದೆ. ಪರಿಹಾರ ಏನು ಅಂತ ಹೇಳಿದ್ದಾರೆ? ವೈಯಕ್ತಿಕ ವಿಚಾರಗಳು ಮತ್ತು ವ್ಯವಹಾರದ ರಹಸ್ಯಗಳನ್ನು ಎಲ್ಲರೊಡನೆ ಹಂಚಿಕೊಳ್ಳಬಾರದು. ಇದು ಮೇಲ್ನೋಟಕ್ಕೆ ಸರಳ ಎನಿಸಿದರೂ ಆಚರಣೆಯಲ್ಲಿ ಬಹಳ ಕಷ್ಟ. ನಮ್ಮ ಯೋಜನೆಗಳು, ನಮ್ಮ ಮುಂದಿನ ಹೆಜ್ಜೆಗಳು ನಮ್ಮಲ್ಲೇ ಇರಬೇಕು. ಅಂದ್ರೆ ಓವರ್ ಶೇರ್ ಮಾಡಬಾರದು. ಎಕ್ಸಾಕ್ಟ್ಲಿ. ಯಶಸ್ಸಿನ ಮರಕ್ಕೆ ಕಲ್ಲು ಹೊಡೆಯುವವರು ಸದಾ ಸಿದ್ಧರಿರ್ತಾರೆ. ಹಾಗಾಗಿ ವದಂತಿಗಳಿಗೆ, ಟೀಕೆಗಳಿಗೆ ಪ್ರತಿಕ್ರಿಯಿಸುತ್ತ ಕೂರುವ ಬದಲು ಮೌನವಾಗಿ ನಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಹರಿಸುವುದು ಜಾಳತನ ಎಂಬುದನ್ನು ಇದು ಬಹಳ ಸ್ಪಷ್ಟವಾಗಿ ಕಲಿಸುತ್ತೆ. ಸಾಧನೆ ಮಾತನಾಡಬೇಕೇ ವಿನಃ ನಾವಲ್ಲ ಎಂಬ ತತ್ವ ಇದು. ಸಾಧನೆ ಮಾತನಾಡಬೇಕು ಎಂಬ ಮಾತು 100ಕ್ಕೆ 100 ಸತ್ಯ. ಈಗ ಈ ಚರ್ಚೆಯ ಅತ್ಯಂತ ಆಶ್ಚರ್ಯ ವಿಭಾಗಕ್ಕೆ ಬರೋಣ. ಆರೋಗ್ಯ ಮತ್ತು ವಿಮೆ. ವಿಮೆ ಬಗ್ಗೆಯೂ ಇದೆಯಾ? ಹೌದು. ಜ್ಯೋತಿಷ್ಯದ ಭವಿಷ್ಯ ನುಡಿಯುವ ವರದಿಗಳಲ್ಲಿ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳುವುದನ್ನು ನಾವು ಕೇಳಿದ್ದೇವೆ. ಆದರೆ ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇಷ್ಟು ಪ್ರಾಯೋಗಿಕವಾದ ಮತ್ತು ತಾಂತ್ರಿಕವಾದ ಸಲಹೆ ಇರುವುದು ವೈಯಕ್ತಿಕವಾಗಿ ನನಗೆ ಅತ್ಯಂತ ಆಶ್ಚರ್ಯ ತಂದಿದೆ. ನಿಜಕ್ಕೂ ಇದು ಆಶ್ಚರ್ಯ. ಏನೆಂದು ಹೇಳಿದ್ದಾರೆ? ಪಾಲಿಸಿಗಳನ್ನು ತೆಗೆದುಕೊಂಡು ಪ್ರೀಮಿಯಂ ಕಟ್ಟಿ ಮರೆತುಬಿಡುವ ಅಭ್ಯಾಸವನ್ನು ಇದು ಎಚ್ಚರಿಸುತ್ತೆ. ನಮ್ಮ ಪಾಲಿಸಿಯ ವ್ಯಾಪ್ತಿ ಎಷ್ಟಿದೆ, ನವೀಕರಣದ ದಿನಾಂಕ ಅಂದ್ರೆ ರಿನ್ಯೂವಲ್ ಡೇಟ್ ಯಾವಾಗ ಬರುತ್ತೆ, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಸರಿಯಾಗಿದೆಯಾ, ಮನೆಯ ಎಲ್ಲಾ ಸದಸ್ಯರಿಗೂ ಅದರಲ್ಲಿ ಕವರೇಜ್ ಇದೆಯಾ ಎಂದು ಈಗಲೇ ಪರಿಶೀಲಿಸುವಂತೆ ನೀಡಿದ ಎಚ್ಚರಿಕೆ ನಿಜಕ್ಕೂ ಅದ್ಭುತ. ಇದೊಂದು ರೀತಿಯಲ್ಲಿ ಜ್ಯೋತಿಷ್ಯವು ಫೈನಾನ್ಷಿಯಲ್ ಆಡಿಟ್ ಮಾಡಿದಂತಿದೆ. ನಿಜ. ಜ್ಯೋತಿಷ್ಯವು ಆಧುನಿಕ ಜೀವನ ಶೈಲಿಗೆ ತಕ್ಕಂತೆ ತನ್ನ ಸಲಹೆಗಳನ್ನು ಹೇಗೆ ಬದಲಾಯಿಸಿಕೊಂಡಿದೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇನ್ನು ದೈಹಿಕ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ದೈಹಿಕವಾಗಿ ಯಾವುದೇ ಪ್ರಮುಖವಾದ ಅಥವಾ ದೊಡ್ಡ ಸಮಸ್ಯೆಗಳಿಲ್ಲದಿದ್ದರೂ ಮಾನಸಿಕ ಆರೋಗ್ಯದ ಬಗ್ಗೆ ಈ ವರದಿ ಬಹಳ ಕಾಳಜಿ ವಹಿಸುತ್ತೆ. ಮಾನಸಿಕ ಆರೋಗ್ಯದ ಬಗ್ಗೆ ಏನು ಹೇಳಿದ್ದಾರೆ?
ಜವಾಬ್ದಾರಿಗಳು ಹೆಚ್ಚಾದಂತೆ, ದೊಡ್ಡ ಹುದ್ದೆಗೇರಿದಂತೆ ಮನುಷ್ಯನಿಗೆ ಕಾಡುವ ಒಂಟಿತನ ಮತ್ತು ಮಾನಸಿಕ ಒತ್ತಡವನ್ನು ಇದು ಸೂಕ್ಷ್ಮವಾಗಿ ವಿಶ್ಲೇಷಿಸಿದೆ. ಕೆಲಸದ ಒತ್ತಡದಲ್ಲಿ ಹೊರಗಿನ ಆಹಾರ ಸೇವನೆಯಿಂದ ಬರುವ ಜೀರ್ಣಾಂಗ ಸಮಸ್ಯೆಗಳ ಬಗ್ಗೆಯೂ ಎಚ್ಚರಿಸಿದೆ. ಅದಕ್ಕೆ ಪರಿಹಾರ? ಇವೆಲ್ಲದಕ್ಕೂ ಪರಿಹಾರವಾಗಿ ಕೇವಲ ಔಷಧಿಗಳ ಮೊರೆ ಹೋಗದೆ ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೇಗೆ ಮನಸ್ಸಿಗೆ ಆಳವಾದ ಶಾಂತಿ ನೀಡುತ್ತದೆ ಎಂಬುದನ್ನು ವಿವರಿಸುತ್ತೆ. ಅಂದ್ರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸ್ಥಿರತೆ ಕೂಡ ಅಷ್ಟೇ ಮುಖ್ಯ ಎಂಬ ಸಮತೋಲನದ ಪಾಠ ಇಲ್ಲಿದೆ. ಖಂಡಿತ. ಮನಸ್ಸು ಶಾಂತವಾಗಿದ್ರೆ ಮಾತ್ರ ಎಂತಹ ಯಶಸ್ಸನ್ನಾದರೂ ಆನಂದಿಸಲು ಸಾಧ್ಯ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ನಾವಿಂದು ಚರ್ಚಿಸಿದ ಈ ಸಂಪೂರ್ಣ ಲೇಖನವನ್ನು ಒಂದು ಸಾರಾಂಶವಾಗಿ ನೋಡುವುದಾದರೆ, ಮಾರ್ಚ್ 2026ರ ಸಮಯ ಮಿಥುನ ರಾಶಿಯವರ ಪಾಲಿಗೆ ಅದ್ಭುತ ಅವಕಾಶಗಳ, ಆರ್ಥಿಕ ಬೆಳವಣಿಗೆಯ ಮತ್ತು ಕುಟುಂಬದ ಪ್ರೀತಿಯನ್ನು ಅನುಭವಿಸುವ ಸುಂದರ ಸಮಯ. ಹೌದು, ಸುಂದರ ಸಮಯ. ಆದರೆ ಈ ಯಶಸ್ಸು ಕೇವಲ ಅದೃಷ್ಟದಿಂದ ತಾನಾಗಿಯೇ ಒಲೆದು ಬರುವುದಿಲ್ಲ. ಇದು ಅಪಾರವಾದ ಶಿಸ್ತು, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಎಚ್ಚರಿಕೆ, ಕಟ್ಟುನಿಟ್ಟಿನ ಹಣಕಾಸಿನ ನಿಯಂತ್ರಣ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧಣಿವರಿಯದ ಕಠಿಣ ಪರಿಶ್ರಮವನ್ನು ಬೇಡುತ್ತದೆ. ಯಾರು ಶ್ರಮಿಸುತ್ತಾರೋ, ಯಾರು ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾರೋ ಅವರನ್ನು ಮಾತ್ರ ಯಶಸ್ಸು ಒಲಿಸಿಕೊಳ್ಳುತ್ತದೆ ಎಂಬುದನ್ನು ಈ ವರದಿ ಬಹಳ ಸ್ಪಷ್ಟವಾಗಿ ಕ್ರೋಢೀಕರಿಸುತ್ತದೆ. ಹೌದು, ಇದೊಂದು ಪರಿಪೂರ್ಣವಾದ ಸಾರಾಂಶ. ಆದರೆ ಇಂದಿನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನು, ಒಂದು ಚಿಂತನೆಯನ್ನು ಬಿಟ್ಟು ಹೋಗಲು ನಾನು ಬಯಸುತ್ತೇನೆ. ಖಂಡಿತ ಹೇಳಿ. ಈ ವರದಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಒಂದು ಬಹಳ ಕೌತುಕಮಯವಾದ ವಿರೋಧಾಭಾಸವಿದೆ, ಅಂದ್ರೆ ಪ್ಯಾರಡಾಕ್ಸ್ ಇದೆ. ಒಂದೆಡೆ ಒಬ್ಬ ವ್ಯಕ್ತಿಯ ಪ್ರತಿಭೆ ಪ್ರಕಾಶಿಸಬೇಕು, ಆತನ ಯಶಸ್ಸು ಜಗತ್ತಿಗೆ ತಿಳಿಯಬೇಕು, ಕಚೇರಿಯಲ್ಲಿ ಆತ ವಿಐಪಿಯಂತೆ ಮೆರೆಯಬೇಕು, ಅದಕ್ಕಾಗಿ ಉತ್ತಮ ಸಂವಹನ ಕಲೆ ಬಳಸಬೇಕು ಎಂದು ಹೇಳಲಾಗಿದೆ. ಹೌದು, ಹೇಳಲಾಗಿದೆ. ಆದರೆ ಅದೇ ಸಮಯದಲ್ಲಿ ಈ ಯಶಸ್ಸನ್ನು ಅಥವಾ ಬೆಳೆಯುವಿಕೆಯನ್ನು ನೋಡಿ ಅಸೂಯೆ ಪಡುವವರಿಂದ ವೈಯಕ್ತಿಕ ರಹಸ್ಯಗಳನ್ನು ಅತ್ಯಂತ ಕಾಳಜಿಯಿಂದ ಕಾಪಾಡಿಕೊಳ್ಳಿ ಎಂದು ಎಚ್ಚರಿಸಲಾಗಿದೆ. ಹಾಗಾದರೆ ಈ ಇಂದಿನ ಆಧುನಿಕ ಮತ್ತು ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಸಾಧನೆಯನ್ನು ಜಗತ್ತಿಗೆ ಪ್ರದರ್ಶಿಸುತ್ತಲೇ ತನ್ನ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ಅಸೂಯೆಯ ಕಣ್ಣುಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಹೇಗೆ? ಇದು ನಿಜಕ್ಕೂ ಕಷ್ಟದ ಪ್ರಶ್ನೆ. ಈ ಗೆರೆಯನ್ನು ಎಳೆಯಬೇಕು. ಇದು ಕೇವಲ ಒಂದು ನಿರ್ದಿಷ್ಟ ರಾಶಿಗೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ. ಬದಲಾಗಿ ಯಶಸ್ಸಿನತ್ತ ನಡೆಯುವ ಪ್ರತಿಯೊಬ್ಬರೂ ಆಧುನಿಕ ಜಗತ್ತಿನಲ್ಲಿ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಮತ್ತು ಯೋಚಿಸಬೇಕಾದ ವಿಚಾರವಿದು. ನಿಜಕ್ಕೂ ಇದೊಂದು ಅತ್ಯಂತ ಪ್ರಚೋದನಾತ್ಮಕವಾದ ಮತ್ತು ನಮ್ಮೆಲ್ಲರನ್ನೂ ಆಳವಾದ ಚಿಂತನೆಗೆ ದೂಡುವ ಯೋಜನೆ. ಸಾಧನೆ, ಪ್ರದರ್ಶನ ಮತ್ತು ರಹಸ್ಯದ ರಕ್ಷಣೆ ಇವೆರಡರ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದೇ ಜೀವನದ ಒಂದು ದೊಡ್ಡ ಕಲೆ. ಸರಿ, ಈ ಅದ್ಭುತವಾದ ಮತ್ತು ಅಷ್ಟೇ ಪ್ರಾಯೋಗಿಕವಾದ ಚರ್ಚೆಯೊಂದಿಗೆ ನಾವು ಇಂದಿನ ಈ ಡೀಪ್ ಡೈವ್ ಸಂಚಿಕೆ ಅಂತ್ಯಕ್ಕೆ ಬಂದಿದ್ದೇವೆ. ಖಂಡಿತ. ಈ ಜ್ಞಾನದ ಹಂಚಿಕೆ, ಹೊಸ ವಿಷಯಗಳನ್ನು ಕಲಿಯುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಹೀಗೆಯೇ ಮುಂದುವರಿಯಲಿ. ಕೇಳುಗರೆಲ್ಲರಿಗೂ ಉತ್ತಮ ಭವಿಷ್ಯ ಸಿಗಲಿ, ಅಂದುಕೊಂಡ ಗುರಿಗಳನ್ನು ತಲುಪಲು ಬೇಕಾದ ಶಕ್ತಿ, ಶಿಸ್ತು ಮತ್ತು ಅವಕಾಶಗಳು ಒದಗಿ ಬರಲಿ ಎಂದು ಹಾರೈಸುತ್ತಾ ಅತ್ಯಂತ ಉತ್ಸಾಹದಿಂದ ಇಂದಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.